ಹಾಯ್ ಆಲ್, ಇವತ್ತು ಬೆಳಗ್ಗೆನೆ 3 ಗಂಟೆಗೆ ಎದ್ದಿದ್ದಾಯಿತು. ಟೈಮ್ ಬಂದ್ಬಿಟ್ಟು ಇವಾಗ 4:45 ಆಗ್ತದೆ. ಅಪ್ಪ ಅಮ್ಮ ಇಬ್ಬರೂ ಬಿಸಿ ಬಿಸಿ ಕಾಫಿ ಮಾಡಿ ಕುಡ್ಕೊಳ್ತಾ ಇದ್ದಾರೆ. ಟೀ ಮಾಡೋದಕ್ಕೆ ನಾನು ಒಂದು ಕಡೆ ಇಟ್ಟಿದ್ದೀನಿ. ಕಾಫಿ ಬೇಕಾದವರಿಗೆ ಕಾಫಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಊರಿಂದ ಬಂದು 70 ಜನ ಊರಿಂದ ಬರ್ತಾ ಇದ್ದಾರೆ. ಏನಕ್ಕೆ ಅಂದರೆ ನಮ್ಮ ಭಾವನ ಮಗಳದು ಫಂಕ್ಷನ್ನು, ಶ್ರೀಮಂತ ಫಂಕ್ಷನ್ನು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಒಂದು ಫಂಕ್ಷನ್ ಬರುತ್ತೆ ಅಂತ, ಬಟ್ ಏನು ಫಂಕ್ಷನ್ ಅಂತ ಹೇಳಿರಲಿಲ್ಲ. ಇದೇ ಶ್ರೀಮಂತ ಫಂಕ್ಷನ್ನು. ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ನೈಟ್ ಫುಲ್ಲು ಮಳೆ ಇರೋದ್ರಿಂದ ಫುಲ್ಲು ನೀರಾಗೇ ಇದೆ. ಕಾಫಿ, ಟೀ, ಬಿಸ್ಕೆಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಎಲ್ಲರೂ ಒಬ್ಬೊಬ್ಬರೇ ಬಂದರು. ರಿಫ್ರೆಶ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡ್ರು. ಸ್ನಾನ ಎಲ್ಲ ಮಾಡಿಬಿಟ್ಟು 2 ಬೆಡ್ರೂಮಲ್ಲೂ ಸ್ವಲ್ಪ ಸ್ವಲ್ಪ ಲೇಡೀಸ್ನ ಡಿವೈಡ್ ಮಾಡಿದ್ವಿ. ಜೆಂಟ್ಸ್ ಎಲ್ಲ ಹೊರಗಡೆನೇ ರೆಡಿ ಆದರು. ಎಲ್ಲರೂ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಮಾಡಿಕೊಂಡು ರೆಡಿ ಆದರು. ಇವಾಗ 6 o'clock ಆಯಿತು. ಬಸ್ಸು ಬಂದ್ಬಿಟ್ಟು ಮನೆವರೆಗೂ ಬರಲಿಲ್ಲ. ಒಂದು ಕಾರ್ನರಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಯಾಕಂದ್ರೆ ಟರ್ನ್ ಮಾಡೋದಕ್ಕಾಗಲ್ಲ, ರೋಡ್ ಬೇರೆ ಚಿಕ್ಕದು ಅಂತ ಹೇಳ್ಬಿಟ್ಟು ಒಂದು ಕಾರ್ನರಲ್ಲಿ ನಿಲ್ಲಿಸಿದ್ರು. ಸೊ ನಾವು ಅಲ್ಲಿವರೆಗೂ ನಡೆಸೋದು ಬೇಡ, ಯಾಕಂದರೆ ಎಲ್ಲರೂ ರೆಡಿ ಆಗಿದ್ರು. ಮತ್ತು ನೈಟ್ ಟ್ರಾವೆಲ್ ಬೇರೆ, ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿನಲ್ಲೇ 2 ವೀಲರ್ ಮತ್ತು ಕಾರಲ್ಲಿ, ಅಪ್ಪ ಬಂದು ಕಾರಲ್ಲಿ ಮತ್ತು ತಮ್ಮ ಬಂದು 2 ವೀಲರಲ್ಲಿ, ಇಬ್ಬರು ಅಷ್ಟೇ ಬಸ್ವರೆಗೂ ಎಲ್ಲರೂ ಡ್ರಾಪ್ ಮಾಡಿದ್ದಾಯಿತು. ಇವಾಗ ಎಲ್ಲರೂ ಅಷ್ಟೇ ಬಸ್ ಹತ್ರ ಬಂದರು. ಬಸ್ಸಲ್ಲಿ ಎಲ್ಲರೂ ಹತ್ಕೊಂಡಿದ್ದಾರೆ. ನಾನು ಹಸ್ಬೆಂಡ್ ಬಂದು ಇವ್ರನ್ನೆಲ್ಲರನ್ನೂ ಬಾಯ್ ಹೇಳಿಬಿಟ್ಟು ಕಳಿಸ್ಬಿಟ್ಟು ಮತ್ತೆ ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಸ್ವರೆಗೂ ಬಂದಿದ್ದೀವಿ. ಇವಾಗ ಬಸ್ಸಲ್ಲೆಲ್ಲ ಹತ್ತಿ ಕೂತಾಯಿತು, ಯಾಕಂದರೆ ಟೈಮ್ ಬೇರೆ ಆಗ್ತಿತ್ತು ಮಂಟಪಕ್ಕೆ ಹೋಗೋಕ್ಕೆ. ನಮ್ಮ ಭಾವ ಬಂದು ಬಾಯ್ ಹೇಳ್ತಿದ್ದಾರೆ. ಇವರು ಹೋಗಿ ರೀಚ್ ಆಗೋಷ್ಟರೊಳಗೆ ಮಂಟಪಕ್ಕೆ ಹೋಗಬೇಕಲ್ಲ, ಬೇಗ ಟೈಮಿಗೆ ಕರೆಕ್ಟಾಗಿ ಫಂಕ್ಷನ್ ನಡೆಸಬೇಕು. ಸೊ ಅದರಿಂದ ಮತ್ತು ನಾವು ಮನೆಗೆ ಬಂದುಬಿಟ್ಟು ನಾನು, ಅಪ್ಪ, ಅಮ್ಮ, ಹಸ್ಬೆಂಡ್ ಎಲ್ಲರೂ ಕೂಡ ಅಷ್ಟೇ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ. ಅವ್ರು ಫಸ್ಟ್ ಹೊರಟ್ರಲ್ಲ, ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿ ಇವಾಗ ನಾವು ಹೋಗ್ತಿದ್ದೀವಿ. ಮಂಟಪ ಹತ್ರ ಬಂದಾಯಿತು. ಇದು ಬಂದುಬಿಟ್ಟು ಫಿಂಗರ್ ಪ್ರಿಂಟು, ಬಾಯ್ ಆರ್ ಗರ್ಲ್ ಆ ಥರ ಕಪಲ್ಸ್ ಬಂದು ಪ್ರಿಂಟ್ ಇಡ್ಬೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅವಳನ್ನ ಬಂದು ಸ್ಟೇಜಿಗೆ ಕರ್ಕೊಂಬಂದು ಕೂರಿಸೋದಕ್ಕೆ ಅಂತ ಕರ್ಕೊಂಬಂದರು ಅವ್ರ ಅತ್ತೆ ಶಾಯಿನಿ ಮತ್ತು ಚೇತನ್. ನೆಕ್ಸ್ಟು ಕಮ್ಮಿಂಗ್ ವೀಡಿಯೋಸಲ್ಲಿ ಬಂದು ನನ್ನ ಭಾವನ ಮಗಳು ಅಂತ ಹೇಳಲ್ಲ, ಚೇತನ್ ಶಾಯಿನಿ ಅಂತಲೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಡೆಕೋರೇಷನ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮತ್ತು ಅವ್ರ ಅತ್ತೆ ಮಾವ, ಅವ್ರ ಅಮ್ಮ ಅಪ್ಪ ಎಲ್ಲರೂ ಅವರಿಗೆ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿದ್ದಾಯಿತು. ಅವಳಿಗೆ ಗೋಲ್ಡ್ ತೊಗೊಂಬಂದಿದ್ರು, ಚೈನ್ ಎಲ್ಲ ಹಾಕಿದ್ರು. ಮತ್ತು ಇವಾಗ ನಾವು ಬಂದಿದ್ದೀವಿ. ಎಲ್ಲ ಅವರಿಬ್ಬರು ಆಗಿದ್ಮೇಲೆ ಇವಾಗ ನಾವು ಬಂದಿದ್ದೀವಿ ಮಾಡೋದಕ್ಕೆ. ನಾನೇನು ಗಿಫ್ಟು ಥರ ನಾನು ತಟ್ಟೆನೇ ಇಟ್ಟೆ. ಈ ಶ್ರೀಮಂತ ಫಂಕ್ಷನ್ಗೆಲ್ಲ ಅದೇ ಅಲ್ವಾ ಮೇಯ್ನು, ಏನು ಬೇಕು ಮೇಯ್ನಾಗಿ ಆ ಫಂಕ್ಷನ್ಗೆ ಅದನ್ನೇ ನಾನು ತೊಗೊಂಡೋಗಿದ್ದೆ. ಇಡೋದಕ್ಕೆ ಜಾಗ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಇಟ್ಬಿಟ್ಟು ಅವಳಿಗೆಲ್ಲನೂ ಅರಿಶಿನ ಕುಂಕುಮ ಆಗಲಿ ಎಲ್ಲನೂ ಇಡೋದಕ್ಕೆ ಇವಾಗ ರೆಡಿ ಆಗ್ತಿದ್ದೀವಿ. ಚರಿತ್ನ ಬಂದು ಫೋಟೋಗೆ ನಿಲ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲೂ ಕಾಣಿಸ್ತಾ ಇಲ್ಲ. ಅವ್ನು ಹುಡ್ಕೋದೇ ಒಂದು ಟಾಸ್ಕ್ ಆಗಿತ್ತು ನಮಗೆ. ಆಮೇಲೆ ಹಿಡ್ಕೊಂಡು ಕೂತಿದ್ದಾರೆ ಇವಾಗ ನೋಡಿ ಚೇತನ್ನು. ಸೊ ಅವಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಕರ್ಕೊಂಬರೋಣ ಫಂಕ್ಷನ್ ಎಲ್ಲ ಆದಮೇಲೆ ಅಂತ ಅಂದ್ಕೊಂಡಿದ್ದೆ. ತುಂಬ ಆಸೆ ಇತ್ತು ನನಗೆ ಕರ್ಕೊಂಬರೋಣ ಅಂತ. ಬಟ್ ಅವ್ರು ಬಂದು ಡೆಲಿವರಿ ಟೈಮ್ ಹತ್ರ ಬಂತಲ್ಲ, ಸೊ ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ವಿ. ಎಲ್ಲ ಥರದಲ್ಲೂ ಅಷ್ಟೇ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಶಾಗಿನಿ ಅವರ ಅತ್ತೆ ಮಾವ ಆಗಲಿ, ಚೇತನ್ ಆಗಲಿ ತುಂಬ ನಮ್ಮ ಜೊತೆ ಇನ್ವಾಲ್ವ್ ಆಗ್ತಾರೆ ಯಾವಾಗಲೂ ಅಷ್ಟೇ. ಅದೊಂದು ನಮ್ಗೆ ಪರ್ಸ್ನಲಿ ಇಷ್ಟ ಆಗೋ ವಿಷಯ. ಮತ್ತು ನಮ್ಮ ಅತ್ತೆ ಮಾವ, ಅತ್ತೆ ಬಂದಿರಲಿಲ್ಲ. ನಮ್ಮ ಮಾವ, ನಾನು, ಹಸ್ಬೆಂಡ್ ಎಲ್ಲರೂ ಅಷ್ಟೇ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ವಿ. ಡೆಲಿವರಿ ಟೈಮಲ್ಲಿ ಆಗಲಿ, ಆರೋಗ್ಯವಂತವಾಗಿ ಮಗು ಹುಟ್ಟಲಿ, ಚೆನ್ನಾಗಾಗಲಿ, ನಾರ್ಮಲ್ ಡೆಲಿವರಿ ಆಗಿ ಅವಳಿಗೆ ಒಳ್ಳೆ ನಾರ್ಮಲ್ ಎಲ್ಲ ಥರದಲ್ಲೂ ನಾರ್ಮಲ್ ಆಗಿ ಚೆನ್ನಾಗಿ ಮಗು ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬ್ಲೆಸ್ ಮಾಡಿ ನೋಡ್ತಾ ಇರೋರು ಎಲ್ಲರೂ ಕೂಡ ಅಷ್ಟೇ. ಮತ್ತು ಲಂಚಿಗೆ ಬಂದ್ವಿ. ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ, ಸೊ ಲಂಚಿಗೆ ಬಂದ್ವಿ. ಲಂಚ್ ಅಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಪಾರ್ಟಿ ಹಾಲಲ್ಲೇ. ಸೊ ಲಂಚ್ ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆರಾಮದಲ್ಲಿ ಊಟ ಎಲ್ಲ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೇಳಿಬಿಟ್ಟು ಮಂಟಪದಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.